ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದರಾಮಪ್ಪ ಅಂತ. ನಾನು ಬಸವ ಆಕ್ಯೂ ಅಕಾಡೆಮಿಯಲ್ಲಿ ಒಬ್ಬ ಹೀಲರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನೀವು ಎಲ್ಲ ಕಡೆ ನಾವು ಕೇಳ್ತಾ ಇದ್ದೀವಿ, ಎಲ್ಲರಿಗೂ ಶುಗರ್ ಇದೆ ಅಂದ್ರೆ ಡಯಾಬಿಟೀಸು, BP ಇದೆ, ಥೈರಾಯ್ಡ್ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಈಗ ಇದನ್ನು ಕಾಮನ್ ಒಂದು ಕಾಯಿಲೆ ಆಗ್ಬಿಟ್ಟಿದೆ. ನಾನು ಥೈರಾಯ್ಡ್ ಬಗ್ಗೆ ಕೆಲವು ಮಾಹಿತಿಗಳು ಕೊಟ್ಟು ಅದನ್ನು ನಮ್ಮ ಆಕ್ಯುಪ್ರೆಷರು ಮತ್ತು ಕಲರ್ ಥೆರಪಿ ಮುದ್ರಾಯಿಂದ ಹೇಗೆ ಗುಣಪಡಿಸ್ಬೋದು ಅಂತ, ಅದರಿಂದ ಹೊರಗಡೆ ಬರ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಮೊದಲನೇದಾಗಿ ಥೈರಾಯ್ಡ್ ಅಂದರೆ ಏನು? ಥೈರಾಯ್ಡ್ ಅನ್ನೋದು ಆ್ಯಕ್ಚುಲಿ ಅದು ಕಾಯಿಲೆನೇ ಅಲ್ಲ, ಅದು ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್, ಅಂದ್ರೆ ನಮ್ಮ ಜೀವನ ಶೈಲಿಯ ತೊಂದರೆಗಳಿಂದ ಆಗ್ತಾ ಇರೋದು. ಓಕೆ, ಇದನ್ನ ಹೇಗೆ ನಾವು ವಾಸೆ ಮಾಡ್ಬೋದು ಅಂತ ಹೇಳ್ಬೇಕಾದ್ರೆ ಅದನ್ನ ಫಸ್ಟು ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲಿದೆ ಅಂತ ನೋಡಬೇಕು. ಥೈರಾಯ್ಡ್ ಅನ್ನೋದು ಒಂದು ಗ್ಲ್ಯಾಂಡ್, ಅದು ನಮ್ಮ ಎಂಡೋಕ್ರೈನ್ ಸಿಸ್ಟಮಲ್ಲಿ ಒಂದು ಭಾಗ. ಅದು ಬಂದು ಇಲ್ಲಿ ನಮ್ಮ ಧ್ವನಿಪೆಟ್ಟಿಗೆ ಇರ್ತಲ್ಲ, ಅಂದರೆ ವೋಕಲ್ ಕಾರ್ಡು, ಇಲ್ಲಿ ಆಡಮ್ಸ್ ಆಪಲ್ ಅಂತ ಬರುತ್ತೆ, ಅದ್ರ ಕೆಳಗಡೆ ಬರುತ್ತೆ ಫುಡ್ ಪೈಪ್, ಎರಡೂ ಸೈಡು 2 ಲೋಬ್ಸ್ ಇರುತ್ತೆ, ಈ ಕಡೆ ಒಂದು ಈ ಕಡೆ ಒಂದು, ಚಿಟ್ಟೆ ಆಕೃತಿಲಿ ಇರುತ್ತೆ, ಅಂದರೆ ಬಟರ್ಫ್ಲೈ ಆಕೃತಿಲಿ ಥೈರಾಯ್ಡ್ ಗ್ಲ್ಯಾಂಡ್ ಇಲ್ಲಿರುತ್ತೆ. ಅದು ಎಷ್ಟು ಇಂಪಾರ್ಟೆಂಟು ಅಂತಂದರೆ ನಮ್ಮ ದೇಹಕ್ಕೆ ಬೇಕಾಗಿರೋ ಬೆಳವಣಿಗೆಗೆ, ಆಮೇಲೆ ಮೆಟಬಾಲಿಸಮ್ ಅಂದರೆ ಫುಡ್ಡನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ನಮ್ಗೆ ಏನೇನು ಶಕ್ತಿ ಬೇಕೋ ಅದು ಅಲ್ಲಿಂದ ಕೊಡುತ್ತೆ. ಪ್ಲಸ್ ಬಾಡಿ ಫಂಕ್ಷನ್ಗೆ ಈ ಥೈರಾಯ್ಡ್ ಗ್ಲ್ಯಾಂಡು ತುಂಬ ಇಂಪಾರ್ಟೆಂಟು. ಈ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನೋದು ಒಂದು ಥೈರಾಕ್ಸಿನ್ ಅಂತ ಒಂದು ಹಾರ್ಮೋನ್ ಸೆಕ್ರೆಟ್ ಮಾಡುತ್ತೆ. ಇದು ಬಾಡಿಗೆ ತುಂಬ ಇಂಪಾರ್ಟೆಂಟು. ಈ ಥೈರಾಕ್ಸಿನ್ ಏನಾಗುತ್ತೆ, ಜಾಸ್ತಿ ಪ್ರೊಡ್ಯೂಸ್ ಮಾಡಿಬಿಡುತ್ತೆ ಒಂದೊಂದ್ಸರಿ ನಮ್ಮ ಥೈರಾಯ್ಡ್ ಗ್ಲ್ಯಾಂಡು. ಆವಾಗ ಅದನ್ನು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅದೇ ಕಮ್ಮಿ ಸೆಕ್ರೆಟ್ ಮಾಡಿದ್ರೆ ಅದನ್ನು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಈಗ ಇದ್ರ ಗುಣಲಕ್ಷಣಗಳು ನೋಡೋಣ. ಫಸ್ಟು ಹೈಪೋಥೈರಾಯ್ಡಿಸಮ್ ನೋಡ್ತೀನಿ. ಹೈಪೋಥೈರಾಯ್ಡಿಸಮಲ್ಲಿ ಏನಾಗ್ತಾರೆ, ಆ ವ್ಯಕ್ತಿ, ಅದರಿಂದ ತೊಂದರೆ ಆಗಿರೋ ವ್ಯಕ್ತಿ ದಪ್ಪ ಆಗ್ತಾ ಹೋಗ್ತಾರೆ. ಇವೆಲ್ಲ ಅವ್ರಿಗೆ ಜಾಸ್ತಿ ಕೋಲ್ಡ್ ಸಿಂಪ್ಟಮ್ಸ್ ಇರುತ್ತೆ, ಬಾಡಿನಲ್ಲಿ ಫ್ಲೆಮ್ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ, ಆಮೇಲೆ ನಿದ್ರೆ ಕಮ್ಮಿ, ಆಮೇಲೆ ಏನೇ ಕೆಲಸ ಮಾಡೋದಕ್ಕೂ ಆಲಸ್ಯ ಇರುತ್ತೆ. ಈ ಥರ ಅವ್ರಿಗೆ ಸಿಂಪ್ಟಮ್ಸ್ ಇರುತ್ತೆ. ಅದೇ ಹೈಪರ್ ಇರೋರಿಗೆ ಇದಕ್ಕೆ ಆಪೋಸಿಟ್ಟು, ಫುಲ್ ಆ್ಯಕ್ಟಿವ್ ಆಗಿರ್ತಾರೆ, ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ, ಹೇರ್ ಫಾಲ್ ಇರುತ್ತೆ, ಆಮೇಲೆ ಇದು ಹಾರ್ಟ್ ವೈಬ್ರೇಷನ್ಸ್ ಇರುತ್ತೆ ಜಾಸ್ತಿ ಅವರಿಗೆ, ಆಮೇಲೆ ನಿದ್ರೆ ಬರಲ್ಲ, ನಿದ್ರೆ ಬಂದರೂ ಇಲ್ಲಾಂದ್ರೆ ಓವರ್ ಸ್ಲೀಪು, ಈ ಥರ ಸಿಂಪ್ಟಮ್ಸ್ ಇರುತ್ತೆ. ಇದನ್ನು ಹೇಗೆ ನಾವು ಗುಣಪಡಿಸ್ಬೋದು ಆಕ್ಯುಪ್ರೆಷರಿಂದ ಅಂತ? ಇದಕ್ಕೆ ಮೊದಲು ನಾವು ಮಾಡಬೇಕಾಗಿರೋದು ಆಹಾರ. ನಮ್ಮ ಆಹಾರದಲ್ಲಿ ಆದಷ್ಟು ನಾಟಿ ತಳಿ ಉಪಯೋಗಿಸ್ಬೇಕು, ಅಂದರೆ ಆರ್ಗ್ಯಾನಿಕ್ ಐಟಮ್ಸ್, ರೈಸು, ಆಮೇಲೆ ಜವಾ ಗೋಧಿ, ಈ ಥರ ಎಲ್ಲ ತೊಗೊಳ್ಬೇಕು. ಸ್ವೀಟ್ಸು, ಬನಾನಾ ಅವೆಲ್ಲ ಕಡಿಮೆ ಮಾಡಬೇಕು. ಆಮೇಲೆ ನಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡಬೇಕು. ಮಿನಿಮಮ್ 1/2 hour ವಾಕ್ ಮಾಡಲೇಬೇಕು. ಆಮೇಲೆ ನಮ್ಮ ದೈಹಿಕ ಚಟುವಟಿಕೆಗಳು, ಎಕ್ಸಸೈಸಸ್ ಮಾಡಬೇಕು. ಇದೆಲ್ಲ ಮಾಡಿದ್ರೆ ನಮಗೆ 50% ಅದರಲ್ಲೇ ಗುಣಮುಖ ಆಗುತ್ತೆ. ಇದಾದಮೇಲೆ ನಮ್ಗೆ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಹೇಳ್ತೀನಿ. ಆಕ್ಯುಪ್ರೆಷರ್ ಪಾಯಿಂಟ್ ನೀವು ಮಾಡಬೇಕಾದ್ರೆ ಒಂದು ಡಾಕ್ಟರ್ ದೇವೇಂದ್ರ ಅವರವ್ರದ್ದು ಈ ಥರ ಒಂದು ಚಾರ್ಟ್ ಇಟ್ಕೊಳ್ಳಿ. ಈ ಚಾರ್ಟನ್ನು ನಾನು ಕೈಯಲ್ಲೂ ತೋರಿಸ್ಕೊಡ್ತೀನಿ ಏನು ಮಾಡಬಹುದು ಅಂತ. ಈಗ ಮೊದಲನೇ ಇದು ಆಮೇಲೆ ಇದಕ್ಕೆ ಮುಂಚೆ ಏನಪ್ಪ ಒಂದು ಕಂಡೀಷನ್ಸ್ಗಳೇನು ಅಂತಂದರೆ, ಇದನ್ನು ಎರಡೂ ಕೈಲಿ 20 ಸರಿ ಒತ್ತಬೇಕು, ಕೈ ಎತ್ತಬಾರ್ದು, ಹೀಗೆ ಪಂಪ್ ಮಾಡಬೇಕು. ಆಮೇಲೆ ವಾರಕ್ಕೆ 2 ಸರಿ ಮಾಡಬೇಕು, ಸಾಕು. ಇಷ್ಟು ಮಾಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ 90 ಡೇಸಲ್ಲಿ. ಈಗ ಮೊದಲನೇ ಪಾಯಿಂಟು ನೋಡಿ, ದೇವೇಂದ್ರ ಅವರ ಪ್ರಕಾರ ಇಲ್ಲಿ ಥೈರಾಯ್ಡು, ಪ್ಯಾರಾಥೈರಾಯ್ಡ್ ಅಂತ ಬರುತ್ತೆ. ಇದನ್ನು ಈ ಥರ 4 ಬೆಟ್ಟಲ್ಲಿ ಇಟ್ಕೊಂಡು 1 2 3 4 ಈ ಥರ ಪ್ರೆಸ್ ಮಾಡಿ. ಇದು ಒಂದಾಯಿತು. ಇದೇ ಥರ 2 ಕೈಲೂ ಮಾಡಬೇಕು. ಆಮೇಲೆ ಇದು ನಾವು ದೇವೇಂದ್ರ ಅವರ ಪ್ರಕಾರ ಥ್ರೋಟ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಇಲ್ಲೂ ಈ ಥರ 20 ಟೈಮ್ಸ್ ಮಸಾಜ್, ಆಮೇಲೆ ಇಲ್ಲೂ 20 ಟೈಮ್ಸ್. ಇದಾಯಿತು. ಇದಾದಮೇಲೆ ನಾವು ಎಂಡೋಕ್ರೈನ್ನು ನಾವು ಮಸಾಜ್ ಮಾಡಬೇಕು. ಮೊದಲನೇದು ಬಂದು ನೋಡಿ, ಹೆಬ್ಬೆರಳಿನ ತುದಿ ಇರ್ತಲ್ಲ, ಇದು ಬ್ರೈನು, ಮಾಸ್ಟರ್ ಅಂತ ಹೇಳ್ತೀವಿ. ಇದನ್ನು ಈ ಥರ 20 ಟೈಮ್ಸ್ ಪ್ರೆಸ್ ಮಾಡಬೇಕು. ಇದ್ರ ಕೆಳಗಡೆ ಪಿಟ್ಯೂಟರಿ, ಆಮೇಲೆ ಪೀನಿಯಲ್ ಅಂತ 2 ಬರುತ್ತೆ ನೋಡಿ, ಈ ಥರ ಬರುತ್ತೆ, ಇದು ಕೆಳಗಡೆನೇ ಇರುತ್ತೆ. ಇದನ್ನು 20 ಟೈಮ್ಸ್ ಪ್ರೆಸ್ ಮಾಡಬೇಕು. ಇದಾದಮೇಲೆ ಇಲ್ಲಿ ಬಂದರೆ ಇದರಲ್ಲಿ ಬರೋದು ಅಡ್ರಿನಲ್ ಗ್ಲ್ಯಾಂಡು, ಈ ಕಡೆ ಬರೋದು ಪ್ಯಾಂಕ್ರಿಯಾಸು, ಮಧ್ಯದಲ್ಲಿ ಬರೋದು ಥೈಮಸ್ಸು, ಇದು ಕೆಳಗಡೆ ಬರೋದು ಸ್ಪ್ಲೀನು, ಇದ್ರ ಜೊತೆಗೆ ಹಾರ್ಟು, ಆಮೇಲೆ ಈ ಕಡೆ ಬಂದರೆ ಲಿವರು. ಇಷ್ಟನ್ನ 20 ಟೈಮ್ಸ್ ಪ್ರೆಸ್ ಮಾಡಬೇಕು. ಇದ್ರ ಜೊತೆಗೆ ನಾವು ಇಲ್ಲಿ ಕೆಲವು ಹೇಳ್ತೀವಿ ಪಾಯಿಂಟ್ಸ್ಗಳಿದೆ. ಇಲ್ಲಿ ಬಂದು ನಮ್ಮ ಗೈನಿಕ್ ಆರ್ಗನ್ಸು, ಅಂದರೆ ಜೆಂಟ್ಸ್ ಎಲ್ಲ ಆದರೆ ಟೆಸ್ಟಿಕಲ್ಸು, ಲೇಡೀಸ್ ಎಲ್ಲ ಆದರೆ ಓವರೀಸು ಎಲ್ಲ ಬರುತ್ತೆ. ಈ ಸೈಡ್ ಬಂದು ಯೂಟರಸ್ಸು, ಆಮೇಲೆ ನಮ್ಮ ಜೆಂಟ್ಸು ಎಕ್ಸ್ಟರ್ನಲ್ ಜೆನೆಟಿಲ್ಸ್ ಎಲ್ಲ ಇರುತ್ತೆ ಈ ಕಡೆ. ಓಕೆ, ಇದನ್ನು ಆಮೇಲೆ ಇಲ್ಲಿ ಮಧ್ಯದಲ್ಲಿ ಥೈಮಸ್, ಇದು ಲಿಂಫ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಲಿಂಫ್ ಅಂದರೆ
ನಮ್ಮ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡೋದು. ಗೊತ್ತಾಯ್ತಾ? ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಇಲ್ಲಿ 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 ಆಮೇಲೆ ಈ ತುದಿ, ಆಮೇಲೆ ಇಲ್ಲಿ ಪಿಟ್ಯುಟರಿ, ಪೀನಿಯಲ್, ಅಡ್ರಿನಲ್, ಆಮೇಲೆ ಇದು ಪ್ಯಾಂಕ್ರಿಯಾಸ್, ಆಮೇಲೆ ಥೈಮಸ್, ಆಮೇಲೆ ಸ್ಪ್ಲೀನ್, ಹಾರ್ಟ್, ಲಿವರ್, ಇಷ್ಟು ಪ್ರೆಸ್ ಮಾಡಿ. ಇದಾಯ್ತಾ? ಇದ್ರ ಜೊತೆಗೆ ನೀವೇನು ಮಾಡಬೇಕು ಅಂದರೆ ಒಂದು ಶಂಖಮುದ್ರೆ ಅಂತ ಇರುತ್ತೆ. ಶಂಖಮುದ್ರೆ ಹೇಗೆ ಬರುತ್ತೆ ಅಂತಂದರೆ ನೋಡಿ, ಈಗ ಇಟ್ಕೊಂಡ್ರೆ ಈ ತಂಬು ಈಗ ಕ್ಲೋಸ್ ಮಾಡಿ ಈಗ ಇಟ್ಕೊಳ್ಳಿ. ಇದನ್ನು ಜಾಯಿನ್ ಮಾಡಿ ಈ ಥರ ನೋಡಿ, ಈ ಥರ ಕಾಣುತ್ತೆ ನಿಮಗೆ, ಶಂಖ ಥರನೇ ಕಾಣುತ್ತೆ. ಈ ಶಂಖಮುದ್ರೆ ಮಿನಿಮಮ್ ಹಾಫ್ ಆನ್ ಅವರ್ ಮಾಡಬೇಕು. ಈ ಶಂಖಮುದ್ರೆ ಮಾಡೋದ್ರಿಂದ ನಿಮ್ಗೆ ವಾಯ್ಸು ಚೆನ್ನಾಗಾಗುತ್ತೆ, ಒಳ್ಳೆ ಸ್ವೀಟ್ ವಾಯ್ಸ್ ಬರುತ್ತೆ. ಆಮೇಲೆ ನಿಮಗೆ ಥೈರಾಯ್ಡ್ಗೆ ಪ್ಲಸ್ ಡೈಜೆಷನ್ ಸಿಸ್ಟಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ಲಸ್ ನಾಭಿ ಏನಾದ್ರು ಸಮಸ್ಯೆಗಳಿದ್ರೆ ಇದೆಲ್ಲ ಇದರಲ್ಲಿ ರಿಲೀಸ್ ಆಗುತ್ತೆ. ಇದ್ರ ಜೊತೆಗೆ ನಿಮಗೆ ಸ್ನೇಹಿತರೆ, ನಮಗೆ ಆಯುರ್ವೇದಿಕ್ ಆಕ್ಯುಪ್ರೆಷರ್ ಚಾರ್ಟ್ ಗೊತ್ತಿದೆ ನಿಮಗೆ. ಇದು ಬಂದು ಎಡಗೈ ಉಂಗುರ ಬೆರಳು ಮಧ್ಯದ್ದು ಅಂದರೆ ಪಿತ್ತ ಜಾಯಿಂಟು, ಪ್ಲಸ್ ಬಲಗೈ ಉಂಗುರ ಬೆರಳು ಪಿತ್ತ ಜಾಯಿಂಟು. ಇದು ಥೈರಾಯ್ಡು, ಇದು ಪ್ಯಾರಾಥೈರಾಯ್ಡು. ಇಲ್ಲಿಗೆ ಏನು ಮಾಡಬೇಕು, ನೀವು ಈ ಥರ ಒಂದು ಆರೆಂಜ್ ಕಲರ್ ತೊಗೊಂಡು ಇದಕ್ಕೊಂದು ರಿಂಗ್ ಹಾಕಿ. ಈ ಥರ ಒಂದು ಫುಲ್ ರಿಂಗ್ ಹಾಕಿ. ಇದರಲ್ಲಿ ಒಂದೇ ಒಂದು ಏನು ಚೇಂಜ್ ಮಾಡಬೇಕು ಅಂತಂದರೆ, ಈ ಎಡಗೈಯಲ್ಲಿ ಆರೆಂಜ್ ಇದ್ದರೆ ಹೈಪೋಥೈರಾಯ್ಡ್ಗೆ ರೆಡ್ ಹಾಕ್ಬೇಕು, ಹೈಪರ್ ಥೈರಾಯ್ಡ್ ಇದ್ದರೆ ರೆಡ್ ಹಾಕಬೇಕು. ಯಾಕೆಂದರೆ ಆರೆಂಜ್ ಬಂದು ಕಾಲ ಅಲ್ವಾ, ಟೈಮ್ ನಿರ್ಣಯ ಮಾಡುತ್ತೆ ಇದು. ಅದಕ್ಕೋಸ್ಕರ ಆರೆಂಜ್ ಹಾಕಿದ್ರೆ ಫಂಕ್ಷನ್ ಇಂಪ್ರೂವ್ ಆಗುತ್ತೆ, ಪ್ಲಸ್ ಇದರಲ್ಲಿ ಟಾಕ್ಸಿನ್ಸ್ ಎಲ್ಲ ಏನಾದ್ರು ತೆಗೆಯುತ್ತೆ, ಟೈಮ್ಗೆ ಏನೇನು ಕೆಲಸ ಆಗಬೇಕಾಗುತ್ತೆ. ಅದೇನೇ ನಮ್ಗೆ ಹೈಪರ್ ಇರೋರಿಗೆ ಅದನ್ನು ರಿವರ್ಸ್ ಮಾಡೋದಕ್ಕೆ ರೆಡ್ ಕಲರ್ ಹಾಕ್ಬೇಕು ಇಲ್ಲಿ ಇದೇ ಜಾಗದಲ್ಲಿ. ಇಷ್ಟು ಮಾಡಿ, ಪ್ಲಸ್ ನಿಮಗೆ ಒಂದು ಉಜ್ಜಯಿ ಪ್ರಾಣಾಯಾಮ ಅಂತ ಒಂದಿದೆ, ಅದನ್ನು ಮಾಡ್ಬೋದು. ಅದು ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಹೀಗೆ ಲಾಕ್ ಮಾಡಿ ಅಂತ ಬಿಡೋದು. ಬಟ್ ಈ ಉಜ್ಜಯಿ ಪ್ರಾಣಾಯಾಮ ಮಾಡೋರು ನಿಮ್ಮ ಡಾಕ್ಟರ್ನ ಅಥವಾ ನಿಮ್ಮ ಯೋಗ ಥೆರಪಿಸ್ಟ್ನ ಕೇಳ್ಬಿಟ್ಟು ಮಾಡ್ಕೊಳ್ಳಿ. ಯಾಕೆಂದರೆ ಪ್ರೆಗ್ನೆನ್ಸಿನಲ್ಲಿ ಅಥವಾ ಏನಾದ್ರು ಉಸಿರಾಟ ತೊಂದರೆಗಳು, ಲಂಗ್ಸ್ ತೊಂದರೆಗಳು ಇರೋರು ಇದನ್ನು ಮಾಡಬಾರ್ದು. ಅವ್ರ ಸಲಹೆ ತೊಗೊಂಡು ಮಾಡಿ. ಬೇರೆವೆಲ್ಲ ಮಾಡಿ ನಿಮ್ಗೆ ಒಳ್ಳೆಯದಾಗಲಿ. ಆಮೇಲೆ ನನಗೆ ಈ ಥರ ಒಂದು ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಬಸವ ಆಕ್ಯೂ ಅಕಾಡೆಮಿಗೆ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆದರೆ ಇದನ್ನು ನಾವು ಬಸವ ಆಕ್ಯೂ ಅಕಾಡೆಮಿ ವಾಟ್ಸಪ್ಪು, ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾ, ಟೆಲಿಗ್ರಾಮ್ ಎಲ್ಲದರಲ್ಲೂ ಇದ್ದೀವಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫೀಡ್ಬ್ಯಾಕ್ ಏನೇ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಕೊಡಿ. ನೀವು ಟೆಸ್ಟ್ ಮಾಡಿಸ್ಬಿಟ್ಟು 3 months ಆದಮೇಲೆ ನಿಮ್ಮ ರಿಸಲ್ಟ್ನ ಹೇಳ್ಬೋದು. ಧನ್ಯವಾದಗಳು. ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ನೀವು ಮೆಡಿಸಿನ್ ಫ್ರೀ ಆಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್.